ಸರ್ ರಾಜಕಾರಣನೇ ಬೇಡ ಅಂತಿದ್ರಿ, ರಾಜಕಾರಣಕ್ಕೆ ಯಾಕೆ ಬಂದ್ರಿ ಅಂತ ಸರ್ ಪ್ರಶ್ನೆ. ಜನರ ಒಂದು ಅಭಿಪ್ರಾಯ ಮತ್ತು ಮನಸ್ಸಿನಲ್ಲಿ ಅದು ಏನೇನು ಚಿಕ್ಕ ವಯಸ್ಸಿನಲ್ಲಿ ಇರೋ ಅಭಿಪ್ರಾಯಗಳು ಸದಾ ಕಾಲ ಅದು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ನನಗೆ ಒಂದು ಸ್ವಲ್ಪ ಗ್ರೋತ್ ಆಗಿದ ನಂತರ ಮತ್ತು ಸಮಾಜದ ಒಂದು ಸೇವೆಯಲ್ಲಿ ಎಷ್ಟೋ ಕೆಲಸ ಮಾಡಿದ ನಂತರ ನನಗೂ ಕೂಡ ಒಂದು ಈ ರಾಜಕೀಯದ ಮೂಲಕನೇ ನಮಗೆ ಒಂದು ದೊಡ್ಡ ಬದಲಾವಣೆ ತರ್ಬೋದು ಅಂತ ಗೊತ್ತಾಗಿದೆ. ನೀತಿ ನಿಯಮ ಮೂಲಕ ನಮಗೆ ಬದಲಾವಣೆ ಅಂಥದ್ದು ಹಕ್ಕು ಬರೀ ಅಧಿಕಾರ ಇರೋದು ಅದು ಜನರ ಪ್ರತಿನಿಧಿಯಾಗಿ ಅದನ್ನ ಬದಲಾವಣೆ ತರ್ಬೋದಾಗಿದೆ. ಅದಕ್ಕಾಗಿ ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ. ಸರ್ 2 ಟರ್ಮು MP ಆಗಿದ್ರು ಸರ್ ಪ್ರತಾಪ್ ಸಿಂಹ ಅವರು. ಅವ್ರು ಟಿಕೆಟ್ ತಪ್ಪಿಸಿದ್ರಿ ಅನ್ನೋ ಒಂದು ಆರೋಪ ಸರ್. ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಂತೆ ನಿಮಗೆ ಕೊಟ್ಟು ಯಾವ ಕಾರಣಕ್ಕಾಗಿ ನಿಮಗೆ ಟಿಕೆಟ್ ಕೊಟ್ಟರು, ಅವ್ರಿಗೆ ಟಿಕೆಟ್ ಕೈ ತಪ್ಪುತ್ತದೆ? ನಾನು ಒಬ್ಬ ಆಕಾಂಕ್ಷಿ, ನಾನು ಪ್ರಿನ್ಸಿಪಲ್ಗೆ ಹೋಗಿ ಕೇಳೋಕ್ಕಾಗಲ್ಲ ನನಗೆ ಯಾತಕ್ಕೆ ನಾನು ಫಸ್ಟ್ ರ್ಯಾಂಕ್ ಏನಕ್ಕೆ ತೊಗೊಂಡಿರೋದು ಅಂತ. ಅದು ಎಲ್ಲ ನೋಡಿ, ಅದು ಈ ರಾಜಕೀಯದ ವ್ಯವಸ್ಥೆಯಲ್ಲಿ ಅದೆಲ್ಲ ಆಗುತ್ತೆ. ಆದರೆ ಅವರೆಲ್ಲ ರೀತಿಯ ಸಹಾಯ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದೆಲ್ಲನೂ ಮುಂದುವರಿತಾ ಹೋಗ್ತೀವಿ. ನಿಮಗೆ ರಾಷ್ಟ್ರ ನಾಯಕರ ಮೂಲಕ ಪರಿಚಯ ಆಯ್ತಾ ಅಥವಾ ರಾಜ್ಯ ನಾಯಕರ ಪರಿಚಯ ಆಯ್ತಾ ಅಥವಾ ರಾಜಸ್ಥಾನದ ಮೂಲಕ ನಿಮಗೆ ಟಿಕೆಟ್ ಸಿಗ್ತಾ? ಯಾಕಂದ್ರೆ ಈ ಅಭ್ಯರ್ಥಿಯಾಗಿ ಏನು ಪ್ರೋಸೆಸ್ ಇದೆ ಅದೇ ಪ್ರೋಸೆಸ್ನ ನಾವು ಅನುಸರಿಸಿ ಮುಂದುವರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.